ನಮಸ್ತೆ, ನಾನು ನಿಮ್ಮ ಸೂರ್ಯನಾರಾಯಣಾಚಾರ್ಯ ಗುರೂಜಿ. ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ನಾನು ಈ ದಿನ ತಿಳಿಸ್ಕೊಡ್ತಾ ಇರ್ತಕ್ಕಂಥ ಜಾತಕ ಬಂದು ನಮ್ಮ ಮಾನ್ಯ ಮುಖ್ಯಮಂತ್ರಿ ಆದಂಥ ಸಿದ್ದರಾಮಯ್ಯನವ್ರ ಜಾತಕನ. ಸೊ ಈ ಜಾತಕದಲ್ಲಿ ಹೇಗೆ ಯೋಗ ಬಂತು, ಏನಾಯಿತು, ಯೋಗ ಏನು ಕಾರಣ ಮಾಡಿದೆ, ಯಾವ ಗ್ರಹಗಳು ಇವ್ರಿಗೆ ಒಂದು ಚೀಫ್ ಮಿನಿಸ್ಟರ್ ಅಂತ ಮಾಡಿದೆ, ಇದರಿಂದ ಹೇಗೆ ಪಾಸಿಟಿವ್ ಆಯಿತು, ಹೇಗೆ ಪೊಲಿಟಿಕಲ್ ಕರಿಯರ್ಗೆ ಬಂದರು ಅಂತ ನಾನು ಇದನ್ನು ತಿಳಿಸ್ಕೊಡ್ತೀನಿ. ನೋಡಿ, ಜಾತಕ ಬಂದು ತುಲಾ ಲಗ್ನ ಜಾತಕ. ಇಲ್ಲೇನಾಗ್ತಿದೆ ಅಂತ ಹೇಳಿದ್ರೆ, ತುಲಾ ಲಗ್ನದಲ್ಲಿ 2ನೇ ಮನೆಯಲ್ಲಿ ಧನಸ್ಥಾನದಲ್ಲಿ ಗುರು ಮತ್ತು ಚಂದ್ರ ಇದೆ. ಸೊ ಈ ಹಿಂದೆನೇ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೆ, ಗುರು ಮತ್ತು ಚಂದ್ರ ಕಾಂಬಿನೇಷನ್ ಏನಾಗುತ್ತೆ ಅಂತ ಹೇಳಿದ್ರೆ ಗಜಕೇಸರಿ ಯೋಗ ಆಗುತ್ತೆ. ಗಜಕೇಸರಿ ಯೋಗ ಅಂತ ಹೇಳಿದ್ರೆ ತುಂಬಾ ಒಂದು ಅತ್ಯುತ್ತಮವಾದ ಶುಭ ಫಲಗಳು, ಲಕ್ಸುರಿ, ವೆಲ್ತು, ಕಂಫರ್ಟ್ಸು, ಗ್ರೋತು, ಲೈಫಲ್ಲಿ ಹೆಸರು, ಪ್ರತಿಷ್ಠೆ, ನೇಮ್ ಫೇಮ್ ಎಲ್ಲ ಸಿಗುತ್ತೆ ಅಂತ ಹೇಳಿದ್ದೆ. ಸೊ ಇವರ 2ನೇ ಮನೆಯಲ್ಲಿ ತೃತೀಯಾಧಿಪತಿ ಗುರು, 6ನೇ ಮನೆ ಗುರು, ಎರಡೂ ಹೋಗಿ ಗುರು ಧನಸ್ಥಾನದಲ್ಲಿ ಸೇರಿದ್ದಾನೆ. ಅಂದರೆ ಎಫರ್ಟ್ಸು, ಹಾರ್ಡ್ ವರ್ಕು ಇವರು ಎಷ್ಟು ಮಾಡಿದ್ದಾರೆ ಅಷ್ಟಕ್ಕೆ ಪ್ರತಿಫಲ ಸಿಗುತ್ತೆ ಅಂತ ಶಾಸ್ತ್ರ. ಇದರಲ್ಲಿ ಗಜಕೇಸರಿ ಯೋಗ ಆಗಿದೆ. ಸೊ ಚಂದ್ರ ಏನು ಮಾಡ್ತಿದ್ದಾನೆ ಅಂತ ಹೇಳಿದ್ರೆ, ಚಂದ್ರ 2ನೇ ಮನೇಲಿ ವೃಶ್ಚಿಕ ರಾಶಿಯಲ್ಲೇನೋ ಇದ್ದಾನೆ. ಬಟ್ ಸ್ಟಿಲ್ ಏನಾಗ್ತಿದೆ ಅಂತ ಹೇಳಿದ್ರೆ, ಚಂದ್ರ ಇವರು ಹುಟ್ಟಿರೋದು ಶುಕ್ಲ ಪಕ್ಷದಲ್ಲಿ ಹುಟ್ಟಿದಾಗ ಚಂದ್ರ ತುಂಬ ಪವರ್ಫುಲ್ ಆಗಿರ್ತಾನೆ. ಜಾತಕದಲ್ಲಿ ಒಳ್ಳೆ ಯೋಗ ಫಾರ್ಮೇಷನ್ ಆಗಿದೆ ಅಂತ ಕಾಣ್ತಾ ಇದೆ. ಸೊ ಗಜಕೇಸರಿ ಯೋಗದಿಂದ ಇವರಿಗೆ ಹೆಸರು, ಪ್ರತಿಷ್ಠೆ, ನೇಮ್ ಫೇಮ್ ಎಲ್ಲ ಬಂದಿದೆ. ಇದರ ಜೊತೆಗೆ ಇಲ್ಲೇನಾಗ್ತಿದೆ ಅಂತ ಹೇಳಿದ್ರೆ, ನೋಡಿ, ದಶಮ ಸ್ಥಾನದಲ್ಲಿ ಸೂರ್ಯ ಇದ್ದಾನೆ. ನಾನು ನಿಮಗೆ ಹೇಳಿದೆ, ಪೊಲಿಟಿಕಲ್ ಸಕ್ಸಸ್ಗೆ, ಪೊಲಿಟಿಕಲ್ ಕರಿಯರ್ಗೆ, ಗ್ರೋತ್ಗೆ ಸೂರ್ಯ 10ನೇ ಮನೇಲಿ ಬಂದರೆ ದಿಗ್ಬಲಿ ಆಗ್ತಾನೆ. ಸಿಕ್ಕಾಪಟ್ಟೆ ಸ್ಟ್ರೆಂತ್ ಬಂದ್ಬಿಡುತ್ತೆ ಸೂರ್ಯನಿಗೆ. ಸೂರ್ಯ ಮತ್ತು ಬುಧ ಇಬ್ಬರು 10ನೇ ಮನೇಲಿರೋದ್ರಿಂದ ಕರಿಯರು, ಪಾಲಿಟಿಕ್ಸಲ್ಲಿ ಅವ್ರಿಗೆ ರುಚಿ ತೋರಿಸಿದೆ. ಪಾಲಿಟಿಕ್ಸಲ್ಲಿ ಅವರು ಬರೋಕ್ಕೆ ಕಾರಣ ಅಂತ ಶಾಸ್ತ್ರ ಹೇಳ್ತದೆ. ಸೂರ್ಯ ದಶಮ ಸ್ಥಾನದಲ್ಲಿದ್ದರೆ ಸ್ಪೆಷಲ್ ಪವರ್ ಬರುತ್ತೆ. ಅದು ಬುಧನ ಜೊತೆ ಇರೋದ್ರಿಂದ ಬುಧಾದಿತ್ಯ ರಾಜಯೋಗ ಆಗಿದೆ. ನೋಡಿ, ನವಮ ಸ್ಥಾನದ ಬುಧ, 12ನೇ ಮನೆ ಬುಧ ಸೂರ್ಯನ ಜೊತೆ ಸೇರಿಕೊಂಡು ಬುಧಾದಿತ್ಯ ರಾಜಯೋಗ ಮಾಡ್ತಿದ್ದಾನೆ. ಇದು ಅತ್ಯುತ್ತಮವಾದ ಒಂದು ಒಳ್ಳೆ ಒಂದು ಯೋಗ, ಬುಧಾದಿತ್ಯ ರಾಜಯೋಗ ಅಂತ ಹೇಳ್ತೀವಿ. ಬುಧಾದಿತ್ಯ ರಾಜಯೋಗ ಏನು ಮಾಡುತ್ತೆ? ಬುದ್ಧಿ ಕೊಡುತ್ತೆ, ಇಂಟೆಲಿಜೆನ್ಸ್ ಕೊಡುತ್ತೆ, ಪೊಲಿಟಿಕಲ್ ಸಕ್ಸಸ್ ಕೊಡುತ್ತೆ, ನೇಮ್ ಫೇಮ್ ಕೊಡುತ್ತೆ, ಅದೃಷ್ಟ ಕೊಡುತ್ತೆ, ಮತ್ತು ಹೆಸರು, ಪ್ರತಿಷ್ಠೆ, ಮರ್ಯಾದೆ ಅಂತ ಕೊಡುತ್ತೆ. ಇದು ಇಲ್ಲಿ ಫಾರ್ಮೇಷನ್ ಆಗಿದೆ. ಸೊ ಇಲ್ಲಿ ಇನ್ನೊಂದೇನಪ್ಪ ಆಗಿದೆ ಅಂತ ಹೇಳಿದ್ರೆ, ಇವರ ಜಾತಕದಲ್ಲಿ 10ನೇ ಮನೆ ಚಂದ್ರ ಎರಡನೇ ಮನೆಗೆ ಹೋಗಿದ್ದಾನೆ. 10ನೇ ಮನೆ ಚಂದ್ರ 2ನೇ ಮನೆಗೆ ಹೋದಾಗ ಏನಾಗುತ್ತೆ ಅಂತಂದರೆ, ಅವ್ರಿಗೆ ಫೇಮಸ್ ಆಗ್ತಕ್ಕಂಥದ್ದು, ನೇಮ್ ಫೇಮ್ ಸಿಗ್ತಕ್ಕಂಥದ್ದು, ಧನಲಾಭ ಆಗ್ತಕ್ಕಂಥದ್ದು ಜಾತಕದಲ್ಲಿ ಕಂಡು ಬರ್ತಾ ಇದೆ. ಇದೇ ಚಂದ್ರ ಏನು ಮಾಡಿದ್ದಾನೆ ಅಂತಂದರೆ, ಇದೇ ಚಂದ್ರ ಇವರ ಜಾತಕದಲ್ಲಿ ನವಾಂಶದಲ್ಲಿ ತನ್ನ ಸ್ವಂತ ಮನೆಗೆ ಹೋಗಿ ಚಂದ್ರಮಂಗಳ ಯೋಗ ಮಾಡ್ತಾ ಇದ್ದಾನೆ. ಇಲ್ಲಿ ಕುಜ ಸೇಮ್ ಟೈಮಲ್ಲಿ ನೀಚಭಂಗ ರಾಜಯೋಗನೂ ಕೂಡ ಮಾಡ್ತಿದ್ದಾನೆ. ಅಂದರೆ ಈ 2 ಯೋಗ ಚಂದ್ರ ಮತ್ತು ದಶಾಂಶ ಕುಂಡಲಿಲೂ ಕೂಡ ಚಂದ್ರ ಸೇಮ್ ಮನೇಲಿ ವರ್ಗೋತ್ತಮ ಆಗ್ಬಿಟ್ಟಿದ್ದಾನೆ. ನೋಡಿ, ರಾಶಿ ವರ್ಗೋತ್ತಮ ಅಂತಂದರೆ ಏನು ಅಂತ ಹೇಳ್ತೀನಿ. ಲಗ್ನದಲ್ಲೂ ಅಥವಾ ನವಾಂಶದಲ್ಲಿ, ದಶಾಂಶದಲ್ಲಿ ಸೇಮ್ ರಾಶಿಲಿ ಇದ್ದಾಗ ಅದಕ್ಕೆ ತುಂಬ ಉಚ್ಚ ಸ್ಥಾನದ ಫಲಗಳು ಕೊಡುತ್ತೆ ಆ ಗ್ರಹ ಅಂತ ಅರ್ಥ. ಅಂದರೆ ಚಂದ್ರ ತನ್ನ ಸ್ವಂತ ರಾಶಿಲಿ ಇರೋದ್ರಿಂದ ಅವ್ರಿಗೆ ಪೊಲಿಟಿಕಲ್ ಸಕ್ಸಸ್ಸು, ಪೊಲಿಟಿಕಲ್ ಅಟ್ರಾಕ್ಷನ್, ಪೊಲಿಟಿಕಲ್ ಕರಿಯರ್ ಅಂತ ಕೊಟ್ಟಿದೆ. ಆ್ಯಕ್ಚುಲಿ ಈಗ ಆ್ಯಕ್ಟಿವಲ್ಲಿ ನಡೀತಾ ಇರೋದು ಚಂದ್ರ ಮಹಾದಶೆ, ಬುಧನ ಅಂತರ್ದಶೆ ಅವ್ರ ಜಾತಕದಲ್ಲಿ. ಸೊ ಚಂದ್ರ ತುಂಬ ಅತ್ಯುತ್ತಮವಾದ ಒಂದು ಒಳ್ಳೆ ಗಜಕೇಸರಿ ಯೋಗ ಮಾಡ್ತಿರೋದ್ರಿಂದ ಅವ್ರು ಮಿನಿಸ್ಟರ್ ಆಗಿರೋ ಕಾರಣನೇ ಈ ಗಜಕೇಸರಿ ಯೋಗ ಅಂತ ಹೇಳ್ಬೋದು. ಸೊ ಇದೊಂದು. ಜೊತೆಗೆ ಸೂರ್ಯ 10ನೇ ಮನೆಯಲ್ಲಿ ತುಂಬ ಪವರ್ಫುಲ್ ಆಗಿದ್ದಾನೆ. ಈ ಜಾತಕದಲ್ಲಿ ಶದ್ಬಲ ಕೂಡ ಸೂರ್ಯಂದು ಸಿಕ್ಕಾಪಟ್ಟೆ ಪವರ್ಫುಲ್ ಆಗಿದೆ. ಅದರಿಂದ ಇವರಿಗೆ ಪೊಲಿಟಿಕಲ್ ಸಕ್ಸಸ್, ತುಂಬ ಚೆನ್ನಾಗಿ ಅನುಕೂಲ ಆಗಿದೆ. ಮತ್ತು ಇಲ್ಲಿ ಏನಾಗಿದೆ ಅಂತಂದರೆ, ತುಲಾಲಗ್ನ ಜಾತಕದಲ್ಲಿ ಚತುರ್ಥಾಧಿಪತಿ ಶನಿ, ಪಂಚಮಾಧಿಪತಿ ಶನಿ 11ನೇ ಮನೆಗೆ ಹೋಗಿ ತನ್ನ ಸ್ವಂತ ಮನೆ ಮೇಲೆ ದೃಷ್ಟಿ ಇಡ್ತಾ ಇದ್ದಾನೆ. ಯಾವುದೇ ಗ್ರಹ ಆಗಲಿ 4 ಮತ್ತು 5ನೇ ಸ್ಥಾನ ತೊಗೊಂಡು ತನ್ನ 11ಕ್ಕೆ ಹೋಗಿ ತನ್ನ ಸ್ವಂತ ಮನೆ ಮೇಲೆ ದೃಷ್ಟಿ ಬಿಟ್ಟರೆ, ಸ್ವಂತ ಮನೆ ಮೇಲೆ ಯಾವ ಗ್ರಹ ದೃಷ್ಟಿ ಬಿಟ್ಟರೋ ಅದಕ್ಕೆ ಆ ಸ್ವಂತ ಮನೆ ಶಕ್ತಿ ಸಿಕ್ಬಿಡುತ್ತೆ. ಅಂದರೆ ಈಗ ನಮ್ಮ ಮನೆ ನಮಗೆ ಚಂದ ಅಂತ ಅರ್ಥ. ಈಗ ನಮ್ಮ ಮನೇಲಿ ನಾವು ಎಷ್ಟು ಕಂಫರ್ಟಬಲ್ ಆಗಿರ್ತೀವೋ ಅದೇ ರೀತಿ ಆ ಗ್ರಹಗಳು, ಶನಿ ಗ್ರಹಕ್ಕೂ ಕೂಡ ತನ್ನ ಸ್ವಂತ ಮನೆ ಸಿಕ್ತು, 11ನೇ ಮನೆ ಸಿಕ್ತು, ಪಂಚಮ ಸ್ಥಾನದ ಮೇಲೆ ದೃಷ್ಟಿ ಇಡ್ತಾ ಇರೋದ್ರಿಂದ ತುಂಬ ಅತ್ಯುತ್ತಮವಾದ ಫಲಗಳನ್ನ ಕೊಡ್ತಾ ಇದೆ. ಶನಿ ನೋಡಿ, ಆಗಲೇ ಹೇಳಿದೆ, ಜನರ ಅಟ್ರಾಕ್ಷನ್ಗೆ, ನಮ್ಮ ಮಾತು ಕೇಳೋದಕ್ಕೆ, ಪೊಲಿಟಿಕಲ್ ಕರಿಯರ್ಗೆ, ಪೊಲಿಟಿಕಲ್ ಸಕ್ಸಸ್ಗೆ ಕೂಡ ಶನಿ ಕೂಡ ಕಾರಣ ಆಗ್ತಾನೆ. ಶನಿ, ಸೂರ್ಯ, ಬುಧ, ರಾಹು 4 ಗ್ರಹಗಳು ಪೊಲಿಟಿಕಲ್ ಸಕ್ಸಸ್ಗೆ ತುಂಬ ಇಂಪಾರ್ಟೆಂಟು. ಸೊ ಜಾತಕದಲ್ಲಿ ಇದು ಇನ್ನೊಂದು ಏನಪ್ಪ ಆಗಿದೆ ಅಂತಂದರೆ, ಲಗ್ನಾಧಿಪತಿ ಶುಕ್ರ 9ಮ ಸ್ಥಾನಕ್ಕೆ ಬಂದಿದ್ದಾನೆ. ಲಗ್ನಾಧಿಪತಿ ಶುಕ್ರ 9ಮ ಸ್ಥಾನಕ್ಕೆ ಬಂದಾಗ, ನಾನು ಈ ಹಿಂದೆ ತಿಳಿಸ್ಕೊಟ್ಟಿದ್ದೆ, ಲಗ್ನಾಧಿಪತಿ 9ಮ ಸ್ಥಾನದ ಕನೆಕ್ಷನ್ ಬಂದಾಗ ಮಹಾರಾಜ ಯೋಗ ಆಗುತ್ತೆ. ಮಹಾರಾಜಗ ತುಂಬ ಪವರ್ಫುಲ್ ಯೋಗ ಇದೆ. ಆ್ಯಕ್ಚುಲಿ ಲಗ್ನಾಧಿಪತಿ 9ಮ ಸ್ಥಾನಕ್ಕೆ, ನವಮಾಧಿಪತಿ 5ಮ ಸ್ಥಾನಕ್ಕೆ, ಪಂಚಮಾಧಿಪತಿ ಲಗ್ನಕ್ಕೆ, ಇಲ್ಲ ಲಗ್ನಾಧಿಪತಿ ಪಂಚಮಾಧಿಪತಿ ಜೊತೆ ಸೇರ್ಕೊಳ್ಳೋದು, ಲಗ್ನಾಧಿಪತಿ ನವಮಾಧಿಪತಿ ಜೊತೆ ಸೇರ್ಕೊಳ್ಳೋದು, ಇದು ತುಂಬ ದೊಡ್ಡ ರಾಜಯೋಗ. ಗಜಕೇಸರಿ ಯೋಗಕ್ಕಿಂತ ತುಂಬ ದೊಡ್ಡ ಯೋಗ ಇದು. ಸೊ ಗಜಕೇಸರಿ ಯೋಗನೂ ಇದೆ,
ರಾಜಯೋಗನೂ ಇದೆ, ಮಹಾರಾಜಯೋಗ ಇದೆ ಜಾತಕದಲ್ಲಿ, ಬುಧಾದಿತ್ಯ ರಾಜಯೋಗನೂ ಕೂಡ ಇದೆ. ಶನಿ 11ನೇ ಮನೇಲಿ ತುಂಬ ಒಳ್ಳೆ ರಾಜಯೋಗ ಮಾಡ್ತಾ ಇದ್ದಾನೆ. ಆ್ಯಂಡ್ ಇಲ್ಲೇನಾಗ್ತಿದೆ ಅಂತ ಹೇಳಿದ್ರೆ ನವಾಂಶ ಕುಂಡಲಿಲಿ ನೋಡಿ, ಶುಕ್ರ 10ನೇ ಮನೆಯಲ್ಲಿ ಚಂದ್ರನ ನೋಡ್ತಾ ಇದ್ದಾನೆ. ಐಶ್ವರ್ಯ ಯೋಗ ಕೂಡ ಆಗಿದೆ ಜಾತಕದಲ್ಲಿ, ಎಲ್ಲ ರೀತಿ ಅನುಕೂಲ ಇದೆ. ನವಾಂಶದಲ್ಲಿ ಕೂಡ ಸೂರ್ಯ 11ನೇ ಮನೆಯಲ್ಲಿದ್ದಾನೆ. ನೋಡಿ ಇದೇನಾಗುತ್ತೆ ಅಂತಂದರೆ ಸೂರ್ಯ 11ರಲ್ಲಿ 10ರಲ್ಲಿ ಬಂದರೆ ತುಂಬ ಪವರ್ಫುಲ್ ರಿಸಲ್ಟ್ಸ್ ಕೊಡ್ತಾನೆ, ಒಳ್ಳೆ ಪವರ್ಫುಲ್ ರಿಸಲ್ಟ್ಸ್ ಸಿಗುತ್ತೆ ಅಂತ ಶಾಸ್ತ್ರ ಹೇಳುತ್ತೆ. ನವಾಂಶದಲ್ಲಿ ಸೂರ್ಯ ಮತ್ತು ಗುರು ಇಬ್ಬರು ಒಟ್ಟಿಗೆ ಇದ್ದಾರೆ. ನವಾಂಶದಲ್ಲಿ ಸೂರ್ಯ ಗುರು ಇದ್ದರೆ ಇಬ್ರಿಗೂ ಗುರು ಆದಿತ್ಯ ಯೋಗ ಅಂತ ಹೇಳ್ತೀವಿ ನಾವು ಇದನ್ನು. ಗುರು ಆದಿತ್ಯ ಯೋಗ ಕೂಡ ಒಳ್ಳೆ ಅತ್ಯುತ್ತಮ ಶುಭ ಫಲಗಳನ್ನ ಕೊಡ್ತವೆ. ನೋಡಿ ಇಲ್ಲಿ ದಶಾಂಶ ಕುಂಡಲಿ D10 ಚಾರ್ಟಲ್ಲಿ ಏನಾಗಿದೆ ಅಂತ ಹೇಳಿದ್ರೆ 10ನೇ ಮನೆ ಮತ್ತು 11ನೇ ಮನೆ ಶನಿದೇವರು ಪಂಚಮ ಸ್ಥಾನಕ್ಕೆ ಹೋಗಿದ್ದಾನೆ. ಕೇಂದ್ರ ಮತ್ತು ತ್ರಿಕೋಣ ರಾಜಯೋಗ ಆಗ್ತಾ ಇದೆ. ಸೊ ಶನಿ ಇರ್ತಕ್ಕಂಥ ಯೋಗ ಸ್ಥಾನಗಳು ಕೂಡ, ಯೋಗ ಫಲಗಳು ಕೂಡ ತುಂಬ ಚೆನ್ನಾಗಿರೋದ್ರಿಂದ ಶನಿ ಈ ಒಂದು ಪೊಲಿಟಿಕಲ್ ಸಕ್ಸಸ್ಗೆ ಕರಿಯರ್ ಕೊಟ್ಟಿದೆ ಅಂತ ಅರ್ಥ ಶಾಸ್ತ್ರ ಹೇಳುತ್ತೆ. ಇವರು ಜಾತಕದಲ್ಲಿ ಏನಾಗಿದೆ ಅಂತಂದರೆ 2022ನೇ ಚೀಫ್ ಮಿನಿಸ್ಟರ್ ಆಗಿ 2013ಇಂದ 2018 ಮತ್ತು ಇವಾಗ ಆ್ಯಕ್ಟಿವ್ ಆಗಿದ್ದಾರೆ. ಇನ್ನೂ 2.5 ವರ್ಷ ಕಾಲ ಇವರೇ ಇರ್ತಾರೆ ಅಂತ ಜಾತಕ ಸ್ಪಷ್ಟವಾಗಿ ತಿಳಿಸ್ಕೊಡ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ಚಂದ್ರ ತುಂಬ ಪವರ್ಫುಲ್ ಆಗಿದ್ದಾನೆ ಜಾತಕದಲ್ಲಿ. ಚಂದ್ರನ ಜೊತೆ ಏನಾಗ್ತಿದೆ ಅಂತಂದರೆ ಬುಧನ ಅಂತರ್ದಶೆ ನಡೀತದೆ. ಚಂದ್ರದಶೆ ಇರೋವರೆಗೂ ತುಂಬ ಪವರ್ಫುಲ್ ಆಗಿ ಯೋಗ ತಂದು ಕೊಟ್ಟಿದೆ ಅಂತ ಶಾಸ್ತ್ರ ಹೇಳ್ತಾ ಇದೆ. ಚಂದ್ರ ಇಲ್ಲೂ ವರ್ಗೋತ್ತಮ ಆಗಿದ್ದಾನೆ ಅಂದರೆ ದಶಾಂಶದಲ್ಲೂ ನವಾಂಶದಲ್ಲೂ ವರ್ಗೋತ್ತಮ, ದಶಾಂಶದಲ್ಲೂ ವರ್ಗೋತ್ತಮ. ಇಲ್ಲಿರ್ತಕ್ಕಂಥದ್ದು ಗಜಕೇಸರಿ ರಾಜಯೋಗ. ಸೊ ಈ ಕಾರಣದಿಂದ ಇವ್ರಿಗೆ ತುಂಬ ಒಂದು ಪವರ್ಫುಲ್ ಪೊಲಿಟಿಕಲ್ ಸಕ್ಸಸ್ ಅನ್ನೋದು ಸಿಕ್ಕಿದೆ ಅಂತ ಶಾಸ್ತ್ರ ಹೇಳ್ತಾ ಇದೆ. ಸೊ ಇನ್ನಿತರ ವಿಷಯಗಳನ್ನ ನಾನು ನಿಮಗೆ ನೆಕ್ಸ್ಟ್ ಎಪಿಸೋಡಲ್ಲಿ ತಿಳಿಸ್ಕೊಡ್ತೀನಿ. ಅದಲ್ಲದೆ ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ, ಇನ್ನೊಂದು ಹೇಳೋದಿತ್ತು. ಈ ಜಾತಕದಲ್ಲಿ ಬೇರೆ ಏನಾಗಿದೆ ಅಂತ ಹೇಳಿದ್ರೆ ನೋಡಿ, ದಶಾಂಶದಲ್ಲಿ ಶುಕ್ರ ಒಂದು ಮಲವ್ಯ ಯೋಗ ಮಾಡ್ತಾ ಇದ್ದಾನೆ. ದಶಾಂಶದಲ್ಲಿ ಶುಕ್ರ ಏನು ಮಾಡ್ತಿದ್ದಾನೆ ಅಂದರೆ ಪಂಚಮಹಾಪುರುಷ ಯೋಗದಲ್ಲಿ ಇದೊಂದು ಒಳ್ಳೆ ದೊಡ್ಡ ಯೋಗ. ನಾನು ಹಿಂದೆ ತಿಳಿಸ್ಕೊಟ್ಟಿದ್ದೆ ಮಲವ್ಯ ಯೋಗ ಅಂತಂದ್ರೆ ಏನು ಅಂತ. ಮಲವ್ಯ ಯೋಗ ಅಂತಂದರೆ ಶುಕ್ರ ಅಂದರೆ ಅಷ್ಟಲಕ್ಷ್ಮಿಯರಿಗೆ ಅಧಿಪತಿ ಅಂತ ಹೇಳಿ. ಆ ಅಷ್ಟಲಕ್ಷ್ಮಿ ಯೋಗ, ಮಲವ್ಯ ಯೋಗ ಬಂದಾಗ ಮನುಷ್ಯನಿಗೆ ಲಕ್ಸುರಿ, ವೆಲ್ತು, ಕಂಫರ್ಟ್ಸು, ಗ್ರೋತು, ನೇಮ್, ಫೇಮು, ಹೆಸರು ಎಲ್ಲ ಸಿಗುತ್ತೆ. ಶುಕ್ರ ಒಂದು ಒಳ್ಳೆ ಪಂಚಮಹಾಪುರುಷ ಯೋಗದಲ್ಲಿದ್ದಾನೆ ದಶಾಂಶ ಕುಂಡಲಿಲಿ. ಗುರು ತನ 12ನೇ ಮನೆಯಲ್ಲಿದ್ದಾನೆ ದಶಾಂಶದಲ್ಲಿ. ದಶಾಂಶ ಅಂತಂದರೆ ನಮ್ಮ ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ ಹೆಂಗೆ ಸಿಗುತ್ತೆ, ಸಕ್ಸಸ್ ಹೆಂಗೆ ಸಿಗುತ್ತೆ, ಗ್ರೋತ್ ಹೆಂಗೆ ಸಿಗುತ್ತೆ ಅಂತ ನಾವು ನೋಡ್ತೀವಿ. ದಶಾಂಶದಲ್ಲಿ 12ನೇ ಮನೆಯಲ್ಲಿ ಗುರು ಇರೋದ್ರಿಂದ, ಶುಕ್ರನ ಜೊತೆ ಇರೋದ್ರಿಂದ ಇದು ಯಾವ ರೀತಿ ಅಂತಂದರೆ ಸ್ಟ್ರಾಂಗೆಸ್ಟ್ ವಿಪರೀತ ರಾಜಯೋಗ ಆಗಿದೆ. ಒಂದು ಕಡೆ ಸ್ಟ್ರಾಂಗೆಸ್ಟ್ ವಿಪರೀತ ರಾಜಯೋಗ, ಇನ್ನೊಂದು ಕಡೆ ಉಚ್ಚ ಸ್ಥಿತಿಯ ಶುಕ್ರ. ಅಂದರೆ ಗ್ರಹಗಳು ಎಷ್ಟು ಯೋಗ ಮಾಡಿದೆ ನೋಡಿ. ವಿಪರೀತ ರಾಜಯೋಗ ಅಂತಂದರೆ ಹಿಂದೆ ತಿಳಿಸ್ಕೊಟ್ಟಿದ್ದೆ ನಾನು ನಿಮಗೆ. ವಿಪರೀತ ರಾಜಯೋಗ ಅಂತ ಹೇಳಿದ್ರೆ ಎಷ್ಟು ಜನ MLA MP ಮಿನಿಸ್ಟರ್ಗಳಿಗೆ ಇರ್ತಾರೋ ಅವ್ರಿಗೆ ಇನಿಷಿಯಲ್ ಆಗಿ ಚಾಲೆಂಜಸ್ ಆಗಿರುತ್ತೆ, ಲೈಫಲ್ಲಿ ಸ್ಟ್ರಗಲ್ಗಳು ಬಂದಿರುತ್ತೆ, ಕಷ್ಟಗಳು ಬಂದಿರುತ್ತೆ. ತದನಂತರ ಸಿಕ್ಕಾಪಟ್ಟೆ ಒಂದು ದೊಡ್ಡ ಲೆವೆಲ್ ಸಕ್ಸಸ್ ಸಿಗುತ್ತೆ. ಅದು ನಾರ್ಮಲ್ ಪರ್ಸನ್ಗೆ ಬರೋದೇ ಇಲ್ಲ. ಅಂದರೆ ನಾರ್ಮಲ್ ಪರ್ಸನ್ಗಿಂತ 1,000 ಪಟ್ಟು ಬಾರಿ ಒಂದು ಬಿಗ್ ಸಕ್ಸಸ್ ಸಿಗುತ್ತೆ ಅಂತ ಹೇಳಿದ್ರೆ ಅದು ಈ ಒಂದು ವಿಪರೀತ ರಾಜಯೋಗ ಆಗಿರಬೇಕು. ಈ ಥರ ಒಂದು ಯೋಗಗಳಲ್ಲಿ ಸಿಕ್ಕಾಪಟ್ಟೆ ದೊಡ್ಡ ಲೆವೆಲ್ ಸಕ್ಸಸ್ ಸಿಗುತ್ತೆ ಅಂತ ಹೇಳ್ತೀವಿ. ವಿಪರೀತ ರಾಜಯೋಗ ಜನಗಳು ಸೋಲೋದೇ ಇಲ್ಲ ಜೀವನದಲ್ಲಿ. ಯಾವ ರೀತಿ ಅಂತ ಹೇಳಿದ್ರೆ ಏನೇ ಮಾಡಿದ್ರೂ ಸೋಲೋದಿಲ್ಲ. ಸೋತಂಗೆ ಅನಿಸುತ್ತೆ, ಆ ಕ್ಷಣಕ್ಕೆ ಸೋತಂಗೆ ಆಗ್ಬೋದು, ಬಟ್ ಖಂಡಿತ ಯಾವುದೇ ಕಾರಣಕ್ಕೂ ಸೋಲೋದಿಲ್ಲ. ತುಂಬ ಅನುಕೂಲವಾಗಿ ಪವರ್ಫುಲ್ಲಾಗಿ ಜೀವನದಲ್ಲಿ ನಿಂತ್ಕೋತಾರೆ ಅನ್ನೋದಕ್ಕೆ ಈ ಒಂದು ಜಾತಕ ಉದಾಹರಣೆ. ನಮಸ್ಕಾರ, ಎಲ್ಲರಿಗೂ ಒಳ್ಳೆಯದಾಗಲಿ.